ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ನಾವು ನೋಡ್ತಾ ಇರೋದು ಹರಿಹರ ನಗರದ ಮಂಗಳವಾರ ಸಂತೆಯ ಮೈದಾನ. ಆಡಳಿತ ಮತ್ತು ಜನಪ್ರತಿನಿಧಿಗಳು ಮೊನ್ನೆ ಮೀಟಿಂಗಲ್ಲಿ ಈ ಸಂತೆಯನ್ನು APMCಗೆ ಸ್ಥಳಾಂತರ ಮಾಡುತ್ತೇವೆ. ಆದರೂ ಸ್ಥಳೀಯ ವ್ಯಾಪಾರಕ್ಕೆ ಮಾನ್ಯತೆ ಕೊಟ್ಟಿದ್ದ ಕಾರಣ ಇವತ್ತು ಈ ಪರಿಸ್ಥಿತಿ ಉಂಟಾಗಿದೆ. ವ್ಯಾಪಾರಸ್ಥರು ಏನು ಹೇಳ್ತಾರೆ, APMCಗೆ ಜನ ಬರಲ್ಲ, ಹಾಗೂ ನಾವು APMCಗೆ ಮಕ್ಕಳು ಬಾಡಿಗೆ ಹಾಕೊಂಡು ಹೋಗಬೇಕು, ಅಲ್ಲಿಂದ ಮತ್ತು ಜನ ಹರಿಹರ ನಗರದಿಂದ ಆ ಕಡೆ ಹೋಗಲ್ಲ, ಹಳ್ಳಿ ಜನ ಬರಲ್ಲ. ಸೊ ನಮಗೆ ಇಲ್ಲೇ ಇರಲಿ ಅಂತ ಜನ ಹೇಳ್ತಾ ಇದ್ದಾರೆ. ಕೇಳೋಣ ಮನೆ ಅವ್ರ ಏನು ಮಾಡೋದು. ಈಗ ಅಲ್ಲಿ ಯಾರು ಹೋಗಿಲ್ಲ. ಕರ್ನಾಟಕ ರಾಜ್ಯ ಸಂಯುಕ್ತ ಬೀದಿ ಬದಿ ವ್ಯಾಪಾರ ನನ್ನ ಹೆಸರು ಮಂಜಮ್ಮ ಅಂತೇಳಿ, ನಾವು ಒಂದು ರಾಜ್ಯ ಸಂಘಟನೆ ಉಪಾಧ್ಯಕ್ಷರಾಗಿ ಸಹ ನಾವು ಮಾಡ್ತಿದ್ದೀವಿ. ಹರಿಹರ ತಾಲೂಕು ಸಮಿತಿಯ ಸಂಘಟನಾ ಕಾರ್ಯದರ್ಶಿನೇ ಹೌದು. ನಿಮಗೆ ಇಲ್ಲೆಲ್ಲ ಜನರು ಕಾಣ್ತಾ ಇದ್ದಾರೆ ಸರ್. ಏಕಾಏಕಿಯಾಗಿ ಏನು ಆಟೋ ಅನೌನ್ಸ್ಮೆಂಟ್ ಇದೆ, ಒಂದು ಚರ್ಚೆ ಇದೆ, ಏನು ಮಾಡ್ತಾರಪ್ಪ ಅಂತಂದರೆ ಹೋಗಿ APMC ಅಂತ ಹೇಳ್ತಾ ಇದ್ದಾರೆ. ಅಲ್ಲಮ್ಮ, ಹೋದವರನೇ ಐತಲ್ಲ, ಪತ್ರಿಕೆ ಪ್ರಕಟಣೆ ಮಾಡಿದ್ವು. ನಾವು ಸಹ ಜನರ ಜಾಗೃತಿಗೆ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಬಿಟ್ಟಿದ್ವಿ, ವಾರ ಸಂತೆ APMCಗೆ ವರ್ಗಾವಣೆ ಆಗಿದೆ ಅಂತ. ನಿಮಗೆ ಗಮನಕ್ಕೆ ತಂದು ಮಾಡ್ಯಾರ ಅಥವಾ ಹಂಗೆ ಡೈರೆಕ್ಟ್ ಮಾಡ್ಯಾರ ಅವರು? ಯಾರಾದ್ರೂ ನಿಮ್ಗೆ ಎಜುಕೇಶನ್ ತರ ಕಾಣ್ತಾರೆ, ಎಜುಕೇಟೆಡ್ ತರ ಮೊಬೈಲ್ಗಳು ಇಟ್ಕೊಂಡು ಅಥವಾ ಪೇಪರ್ ಓದೋ ತರ ನಿಮ್ಗೆ ಕಾಣ್ತಾರ ಇರ್ಬೋದು. ಪರ್ಸೆಂಟೇಜ್ ಬಹಳ ಕಡಿಮೆ ಇಡ್ಬಹುದು, ಒಪ್ಕೊಳ್ಳೋದೌದಾ? ಆದ್ರೆ ಎಲ್ರಿಗೂ ಸಹ ಒಂದು ಆಟೋ ಅನೌನ್ಸ್ಮೆಂಟ್ ಮಾಡಿ ಒಂದು ಚರ್ಚೆ ಮಾಡ್ಬೇಕು ಸರ್. ಮೊದಲನೇದು ಏಕಾಏಕಿ APMCಗೆ ಶಿಫ್ಟ್ ಮಾಡ್ತಿರೋ ಒಂದು ನಿರ್ಧಾರನೇ ತಪ್ಪಿದೆ ಸರ್. ಒಬ್ಬ ವ್ಯಾಪಾರಸ್ಥರು ಕೇಳಿಲ್ಲ. ಈಗ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಗೆ ಒಂದು ಮೀಟಿಂಗ್ ಆಗಲಿ ಸರ್. ನಮಗೂ ಸಹ ಸಾರ್ವಜನಿಕವಾಗಿ ತೊಂದರೆ ಮಾಡೋ ಉದ್ದೇಶ ಇಲ್ಲ. ಈ ಒಂದು ಮಾರುಕಟ್ಟೆ ಕನಿಷ್ಠ ಪಕ್ಷ 50 ವರ್ಷಕ್ಕಿಂತ ಮೇಲೆ, ಕನಿಷ್ಠ ಹೇಳ್ತಾ ಇದ್ದೀವಿ, ಕನಿಷ್ಠ ಒಂದು 70-80 ವರ್ಷ ಅಂತ ಇರ್ಬೋದು. ಈ ಅಲ್ಲಿಂದ ಸಹ ಮಾರುಕಟ್ಟೆಯನ್ನು ಇಲ್ಲೇ ಸಂತೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಏಕಾಏಕಿ ನಾವು APMCಗೆ ಮಾಡಿದ್ರೆ ಕಷ್ಟ ಆಗುತ್ತೆ. ಈ ಹಿಂದೆ ಈ ಪ್ರಯೋಗ ಆಗಿದೆ ಸರ್, ಅದು ಫೇಲ್ಯೂರ್ ಆಗಿದ್ದಕ್ಕೆ ಮತ್ತೆ ಇಲ್ಲೇ ಬಂದು ಶಿಫ್ಟ್ ಆಗಿದೆ. ಅದಕ್ಕೋಸ್ಕರ ನಾವು ಹೇಳ್ತಿರೋದು ಇಲ್ಲೇ ಇಲ್ಲಿ ಮಾರುಕಟ್ಟೆ ಇದನ್ನ ಸಂತೆಯನ್ನು ಇಲ್ಲೇ ಮಾಡಕ್ಕೆ ಕೊಡ್ರಿ. ವಾರದಲ್ಲಿ ಒಂದಿನ ಆಗುತ್ತೆ ಸರ್. ವಾರದಲ್ಲಿ ಒಂದಿನ ನಾವು ಪೊಲೀಸ್ ಇಲಾಖೆ ಬಂದೋಬಸ್ತ್ ಆದರೂ ಮಾಡಿ ಇದನ್ನು ಕಂಟ್ರೋಲ್ ಮಾಡೋ ಅಂಥದ್ದನ್ನು ಮಾಡ್ಬೋದು. ಡೈಲಿ ಇದು ಮಾರ್ಕೆಟ್ ಅಲ್ಲ. ಆದ್ದರಿಂದ ಒಂದಿನ ಒಂದು ಆಡಳಿತಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸ್ವಲ್ಪ ಗಮನ ಹಾಕಿದರೆ ನಿಜವಾಗ್ಲೂ ಇದು ಸುಧಾರಿಸೋದು ಆಗುತ್ತೆ. ಇನ್ನೊಂದು ಹೇಳ್ತೀನಿ, ಬೇರೆ ವ್ಯಾಪಾರಸ್ಥರಿಗೆ ಅಷ್ಟೇ ಅಲ್ಲ ಸರ್, ಇದು ನಾವು ಕೂಲಿ ಕಾರ್ಮಿಕರಿಗೆ ಕೂಲಿ ಏನಿದೆ ಅಂತ ನೀವು ನೋಡ್ತೀರಿ ಸರ್. ಕೂಲಿ ಕಾರ್ಮಿಕರು ಇಲ್ಲಿಂದ ಅಲ್ಲಿಗೆ ಆಟೋಗೆ ಹೋಗಿ ಮತ್ತೆ ಆಟೋಗೆ ಬಂದು ಅವರು ಹೆಚ್ಚು ಕಡಿಮೆ 100 ರೂಪಾಯಿ ಆಟೋ ಖರ್ಚಲ್ಲೇ ಹೋಗ್ತಾವೆ ಸರ್. ಪೆಟ್ರೋಲ್ ಪ್ರೈಸಸ್ ಎಲ್ಲ ಆಗಿರೋದು ನಿಮ್ಗೆ ಗಮನಿಸ್ತೀವಿ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಸಾಮಾನ್ಯ ಜನರಿಗೂ ತೊಂದರೆ. ಏನೋ ಒಂದು ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂತೆಯನ್ನು ಮಾಡ್ಕೊಂಡು ಮನೆಗೆ ಹೋಗಿ ಅನುಕೂಲವಾದಂತಹ ಮಧ್ಯಭಾಗ ಸರ್. ಈಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನಂತಂದರೆ, ಊರು ಬೆಳೀತಾ ಇದೆ ಹಾಗೂ ನಮ್ಮ ಊರು ಸುಂದರವಾಗಿ ಮಾಡಿ ಎಲ್ಲವೂ ಕೈತಲ್ಲ ಒಂದು ವ್ಯವಸ್ಥೆ ಮಾಡೋಣ ಅಂಥೇಳಿ ಆ ನಿಟ್ಟಿನಲ್ಲಿ ಈ ಸಂತೆ ಐತಲ್ಲ APMCಗೆ ವರ್ಗಾವಣೆ ಮಾಡಿರ್ಬೋದು. ಸೊ ನಿಮಗೆ ಒಂದು ವಾರ 2 ವಾರ ತೊಂದರೆ ಆಗ್ಬೋದು. ಫ್ಯೂಚರ್ಗೆ ಅಲ್ಲೇ ಪರ್ಮನೆಂಟ್ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ತಾವು ಅದಕ್ಕೇನು ಹೇಳ್ತೀರಾ? APMC ಎಷ್ಟು ದೂರ ಇದೆ ಗೊತ್ತಿದ್ರೆ? APMC ಅನ್ನೋ ಉದ್ದೇಶ ಏನು ಸರ್? APMC ಇರೋದೇ ಹೋಲ್ಸೇಲಿಗೋಸ್ಕರ ಸರ್. ರಾದರ್ ಅದನ್ನ ಅಲ್ಲಿ ಶಿಫ್ಟ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿನ ಸಂತೆನ ಶಿಫ್ಟ್ ಮಾಡೋದು ಅಷ್ಟು ಅವೈಜ್ಞಾನಿಕ ಅಂತ ಹೇಳ್ತೀನಿ ಸರ್. ನಗರ ಸುಂದರವಾಗಿ ಕಾಣ್ಬೇಕು, ಕರೆಕ್ಟ್ ಸರ್. ಅದಕ್ಕೆ ಪ್ರಾಧಿಕಾರಗಳು ಏನು ಮುನ್ನೆಚ್ಚರಿಕೆ ತಗೋಬೇಕು ಅವು ಯಾವೂ ಸಹ ಹರಿಹರದಲ್ಲಿ ನೀವು ಕಾಣಲ್ಲ. ನೀವೊಬ್ಬ ರಿಪೋರ್ಟರ್ ಆಗಿ ನೋಡ್ತಾ ಇರ್ತೀವಿ. ಫಂಡಮೆಂಟಲ್ ಆಗಿ ಚೇಂಜಸ್ ಆಗಿದೆ. ನಾವು ಮೇಲ್ಮೇಲೆ ಥರದಲ್ಲಿ ನಾವು ಚೇಂಜ್ ಮಾಡ್ತೀವಿ ಅಂತಂದ್ರೆ ಇದು ಸರಿಯಲ್ಲ ಸರ್. ಇಷ್ಟೇ ಬೀದಿ ಬದಿ ವ್ಯಾಪಾರಸ್ಥರು ನೀವು ಹರಿಹರ ಜಗತ್ತಿ ಟೆಂಡರ್ ನೋಡ್ಬೋದು. 40 ಲಕ್ಷ 50 ಲಕ್ಷ ಬೀಟ್ ಆಗ್ತದೆ. ಇಲ್ಲೆಲ್ಲರೂ ತಮ್ಮ ಹೆಸರಮ್ಮ? ತಮ್ಮ ಹೆಸರು ನರ್ಸವ್ವ. ಏನು ಸರ್ಕಾರಿ ವ್ಯಾಪಾರ? ಮನ್ಸೂರಲ್ಲಿ ಸರ್ವೆ ಫುಟ್ಪಾತ್ ಪಾದಚಾರಿ ಸಂಘದ ಅಧ್ಯಕ್ಷರು MLA ಸಾಹೇಬರು ಹಾಗೂ ಕಮಿಷನರ್ ಸಾಹೇಬರು ಈ ಒಂದು ವಿಷಯ ಯಾರಿಗೂ ತಿಳಿಸಿದೆ.
APMCಗೆ ಹಾಕಿರೋದು ಅದು ಯಾರಿಗೆ ತಿಳಿಸ್ತಾ ವ್ಯಕ್ತ ಅದು ಪತ್ರಿಕೆ ಆಗಲಿ ಮೀಡಿಯಾದಲ್ಲಿ ಹಾಕಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ. ಸಾರ್ವಜನಿಕ ಎಲ್ಲರಿಗೂ ಸಭೆ ಕರೆಸಿ ಮಾತಾಡಿದ್ರೆ ಅದು ಸೂಕ್ತ ಅನ್ನಿಸ್ತು ನನಗೆ ಅನ್ನಿಸ್ತದೆ. ಏನಿರುತ್ತೋ ಅದು ಮಾಡಬೇಕು. ಒಬ್ಬ ಶಾಸಕರಾಗಿರಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಲಿ ಅದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಇದು ಜೀವನದಲ್ಲಿ ಅದನ್ನು ಅಳವಡಿಸ್ಬೇಕು. ನಮ್ಮ ಹೆಸರು? ನನ್ನ ಹೆಸರು ರಂಗಸ್ವಾಮಿ ಅಂತ. ಜೀವನ ಅನ್ನೋದು ಭಾರಿ ಮುಖ್ಯ. ಎಲ್ಲರಿಗೂ ಅಲ್ಲಿ ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ, 50 ರೂಪಾಯಿ ಕೊಟ್ಟು ಹೋಗ್ಬೇಕಾಗುತ್ತೆ. ನಮ್ದು ಬಡವರು ಇರ್ತೀವಿ, ಕೂಲಿ ಮಾಡ್ಕೊಂಡು ಹೋಗ್ತಿರ್ತೀವಿ. ಅದು ನಮ್ಮ ಮೇನ್ ಮುಖ್ಯ. ನಡೆದೇ ಎಕ್ಸಿಟ್ಲಪಲ್ ಪಾಯಿಂಟ್ ಇಟ್ಕೊಂಡು ಯಾರೇ ಆದರೂ ಅದು ಮಾಡಬೇಕಾಯ್ತು ಘಟನೆ ಐತೆ. ಇದು ಸಾರ್ವಜನಿಕರಿಗೆ ಗೊತ್ತಾಗಬೇಕಾಯ್ತು. ಸಾರ್ವಜನಿಕರೆಲ್ಲ ಕೂಲಿ ಮಾಡಿರ್ತಿದ್ದ ವ್ಯಕ್ತಿಗೆ ನಾವು ಎಲ್ಲಿ ಹೋಗಬೇಕಾಗುತ್ತೆ ಅಲ್ಲಿಗೆ ನಾವೊಂದು 100 ರೂಪಾಯಿ ಇಟ್ಕೊಂಡು ಹೋಗಕ್ಕಾಗುತ್ತಾ? ಆಗೋದಿಲ್ಲ. ಇನ್ನು ಜೀವನದಲ್ಲಿ ಮೊದಲು ಪಾಯಿಂಟು ಸಾರ್ವಜನಿಕರಿಗೆ ಒಂದು ಸ್ಥಳ ಮಾಡಿಕೊಡಿ. ಅವ್ರು ಸ್ಕೂಲಾಗಿ ಮಾಡಿಕೊಡಿ. ಅಲ್ಲಿ ಅದು ಮೈದಾನ ಇದೆ, ಮೈದಾನ ಮಾಡಿಕೊಡಿ. ಅಲ್ಲೇ ಹೋಗ್ತಾರೆ, ವ್ಯಾಪಾರ ಮಾಡ್ತಾರೆ, ಸ್ಥಳೀಕರು ಬಂದಿರ್ತಾರೆ. ಅನ್ಯಾಯ ಆಗಬಾರ್ದು. ಅವರು ಹಳ್ಳಿಗಾಡಿನಿಂದ ಬಂದಿರ್ತಾರೆ, ಅವರಿಗೆ ಅನ್ಯಾಯ ಆಗಬಾರ್ದು. ಅದನ್ನು ದುಡ್ಕೊಂಡು ತಿನ್ನೋಕೆ ಅದೇ ಒಂದು ಜೀವನ ಇರುತ್ತೆ. ಈ ಜೀವನದಲ್ಲಿ ಯಾರಿಗೆ ಅನ್ಯಾಯ ಆಗಬಾರ್ದು. ಸಂತೆ ತಗೊಳಕ್ ಬಂದಿದ್ರಾ? ಸಂತಿಗಾಗ ಬಂದು ಬೇಗ ಹಿಡ್ಕೊಂಡಿದ್ದಲ್ರಿ ಸರ, ಬೇಗ ಹಿಡ್ಕೊಂಡಿದ್ದಲ್ರಿ. ಇನ್ನೇನೈತ್ರಿ ಇದಪ್ಪ, ನಾನು ಇದರಿಂದ ಅಲ್ದಾಡಕ್ಕಾಗ್ತಾ 1 ಕಿಲೋಮೀಟರ್ ಕಡೆಕಾಗ್ತ. ನನ್ನ ಕಾಲು ಮಂಡಿ ಇದು ನೋವಿದೆ. APMC ಮಾರ್ಕೆಟ್ಗೆ ಯಾಕೆ ಹೋಗೋಣ? APMC ಮಾರ್ಕೆಟ್ಗೆ ಯಾಕೆ ಹೋಗೋಣ? ಇಲ್ಲೇ ಮಾಡೋಣ. ಯಾವ ಸತ್ತೋದ್ರೆ ಏನ್ ಮಾಡ್ತೀಯ? ಕೈಯ ದುಡ್ಡು ಇರ್ತವೆ, ಕೊಳ್ಳಗಳು ಚೈನ್ ಇರ್ತವೆ, ಕಿತ್ಕೊಂಡು ಹೋಗ್ತಾರೆ. ಅವಾಗ ಏನ್ ಮಾಡ್ತೀಯ? ಹೆಣ್ಮಕ್ಳು ತಗೊಂಡು ಹೋಗ್ತೀರಾ? ಅಥವಾ ಎಲ್ಲ ಅಲ್ರ ಮಕ್ಕಳಿಗೆಲ್ಲ ನೋಡ್ತೀಯಾ? ಅದು ದಡ್ಡಿ ಎಕ್ಸಾಕ್ಟ್ ಫಂಡ್. ಇದು ಇರೋ ರೋಡ್ ಸರಿ ಇಲ್ಲ ಸರ್. ಅಲ್ಲಿ ಯಾರು ಅನಾಹುತ ಅನುಮತಿದ್ರೆ ಯಾರು ಮನೆ ರೋಡಲ್ಲೇ ಹೋಗಂಗಿಲ್ಲ, ಬೈಕಾಗಿ ಹೋಗಂಗಿಲ್ಲ. ನಾವು ತರಕಾರಿ ವ್ಯಾಪಾರ ವಾರ ತರಕಾರಿ ವ್ಯಾಪಾರಕ್ಕೆ ಇಲ್ಲಿಗೆ ನಾವು ಹೊರೆಯದ ಸ್ಥಳೀಕರು ಈಗ APMCಗೆ ಹಾಕು ಅಂತ ಹೇಳ್ತಾ ಇದ್ದಾರೆ. ಇವರು ಪಾಪ ಇಲ್ಲಿಂದ ತಗೊಂಬಂದು ಆಟೋ ಬಾಡಿಗೆ ಮಾಡ್ಕೊಂಬಂದು ಹಾಕ್ಕೊಂಬಂದಿರ್ತಾರೆ. ಅಲ್ಲಿಗೆ ಹೋಗಿ ವ್ಯಾಪಾರ ಅಲ್ಲದ್ರೆ ಇವ್ರು ಹೊಟ್ಟೆ ಮ್ಯಾಗ ನಾವು ಹೊಡೆದಂಗೆ ನಾವು ಹೋಗೋಲ್ಲ. ಬರೀ ಅಲ್ಲೇ ಮಾಡ್ತಿದ್ದೆ ತಗೊಂಡು ಸಿಟ್ಟಾಗ ಅಲ್ಲಿ ಯಾರು ಚಪಾಟೆಗೆ ಯಾರು ಹೋಗ್ಬೇಕು ಅಂತ ಅಂತದೆ. ಅಲ್ಲಿ ಹೋಗಿ ಏನಾದ್ರು ರೋಡ್ ಸರಿಯಿಲ್ಲ ಸರ್, ಯಾರು ನಮ್ಮ ಹುಡುಗನ ಹೋದ ಅಡ್ಡ ಅನಾಹುತ ಆಯಿತು. ನನ್ನ ಬೈಕ್ ಹೊಡಿತು, ನನಗೆ ಒಂದು ದೊಡ್ಡ ಅನಾಹುತ ಅಲ್ಲ. ಹುಡುಗನ ಹೋಗೋಣ ನಮಗೆ ಅನಾಹುತ. ಪಾಪ ಎಲ್ಲ ಅಧಿಕಾರಿ ಪಾಪ ಎಲ್ಲ ತರಕಾರಿ ತಂದು ಏನು ಮಾಡ್ತಾರೆ ಅವರು? ಹೌದಲ್ಲ ಸರ್? ಯಾಟಿ ವ್ಯವಸ್ಥೆ ತಮ್ಮ ಹೆಸರು? ತಾವೇನ್ ಮಾಡ್ತೀರಾ? ಈ ವ್ಯಾಪಾರ ಅಂದ್ರೆ ಏನು ವ್ಯಾಪಾರ ಮಾಡ್ತೀರಾ? ಹಣ್ಣಿನ ವ್ಯಾಪಾರ ಮಾಡ್ತೀರಾ? ಎದ್ದಿನಿಂದ ಮಾಡಕತ್ತೀರಾ? ಹೌದಾ? ಏನು ಸಮಸ್ಯೆ ಏನಮ್ಮ ಇದು? ಜಾಗ ಸಮಸ್ಯೆ. ದಿವಸ ಬಂದ್ಬಿಟ್ರೆ ನಮ್ಗೆ ಸಾವಿರಾರು ರೂಪಾಯಿ ನಷ್ಟ ಆಗೈತಿ. ಜನರು ನಮಗೆ ಬೈತಾರೆ ಅಂತ ಹೇಳ ಯಾರು ಕೊಡ್ತಾನೆ ಇಲ್ಲ. ಜನರು ಆಕ್ರೋಶ ಮಾಡೈತಿ. ಸಂತಿ ಇಲ್ಲೇ ಇರ್ಬೇಕನ್ನೋದು ನಮ್ಮ ನಿರ್ಧಾರ. ಜನರ ನಿರ್ಧಾರ ಅದೇ. ಸಾರ್ವಜನಿಕರ ಮೀಟಿಂಗ್ ಆಗಲಿ, ಆಮೇಲೆ ನಿರ್ಧಾರ ತಗೊಳ್ಳಿ. ಗಾಂಧಿ ಮೈದಾನದಾಗ ಸಾರ್ವಜನಿಕರ ಸಾರ್ವಜನಿಕರ ಮೀಟಿಂಗ್ ಮೇಲೆ ಆಮೇಲೆ ತಗೊಳ್ಳಿ. ಈ ಸಂತೆಗೆ ವರ್ಗಾವಣೆ ತಾವೇನು ಹೇಳಕ್ ಇಷ್ಟಪಡ್ತೀರಾ? ಏನಪ್ಪ ಅಂತ ಹೇಳಿದ್ರೆ, ನೋಡಪ್ಪ, ನಾವು ಇದು 50ನೇ ವರ್ಷ ನೋಡಿ, ನಮ್ಮ ಅಜ್ಜಿ ಕಾಲದಿಂದ ನಾವು ಬ್ಯಾಗ್ ಹಿಡ್ಕೊಂಡು ಇದೇ ಸಂತಿಗೆ ಬರ್ತಾ ಇರೋದು. ಈಗ ಹರಿಹರ ಏನಪ್ಪ ಡೆವಲಪ್ಮೆಂಟ್ ಆಗಿಲ್ಲ. ಡೆವಲಪ್ಮೆಂಟ್ ಅಂದ್ರೆ ಹರಿಹರ ಆಗಿಲ್ಲ. ಇಲ್ಲಿ ಇರುವಂಥ ಕೈಗಾರಿಕೆಗಳು ಎಲ್ಲ ಬಂದಾಗಿದ್ದಾವೆ. ಏನೇನಿಲ್ಲ ಅಲ್ಲಿ. ಈ ಬಡವರು ಬಗ್ಗರು ಅಕ್ಕಪಕ್ಕ ಹಳ್ಳಿಯಿಂದ ಬಂದು ಸಂತಿ ವ್ಯಾಪಾರ ತರಕಾರಿಗಳು ತಾವು ಬೆಳೆದಿರ್ತಕ್ಕಂಥ ರೈತರು ಬಂದಿಲ್ಲಿ ಮಾಡ್ತಾರೆ. ಒಂದಿನ ಅದು ಒಂದಿನ ಸಂತಿ ಇರುತ್ತೆ. ಆ ಸಂತಿಗೋಸ್ಕರ ಅದನ್ನು ಕಲ್ಲು ಹಾಕ್ತದೆ ಅವ್ರ ಹೊಟ್ಟೆ ಮೇಲೆ. ಅಧಿಕಾರಿಗಳು ಆಗಲಿ, ಶಾಸಕರಾಗಲಿ ನೋಡಬೇಕು. ಒಂದಿನ ಸಂತಿ ಅದು ಏನು ದೊಡ್ಡ ಸಂತಿ ಅಲ್ಲ. ಅದು ಇಲ್ಲಿ ದೊಡ್ಡ ಸಂತಿ ಅಲ್ಲ. ಇದೇ ದಾವಣಗೆರೆ ನೋಡ್ಬೇಕು ನೀವು. ದಾವಣಗೆರೆ ಏನಾಗಿತ್ತು ಅಂತ ಹೇಳಿದ್ರೆ ಡೈಲಿ ಸಂತಿ ಇದೆ. ಜನ ಬೇಕಾದ್ರೆ ಜನ ಅದರಲ್ಲಿ ಸಂತಿ ಡೈಲಿ ಸಂತಿ ಕಾಣಿಸ್ತಿದೆ. ಇಲ್ಲಿ ಏನು ವ್ಯಾಪಾರನೇ ಇಲ್ಲ. ಇಲ್ಲಿಂದ APMC ಹೋಗ್ಬೇಕಂದ್ರೆ ಒಂದು ಕಿಲೋಮೀಟರ್ ಆಗುತ್ತೆ. ಇಲ್ಲಿ
ಹೆಣ್ಮಕ್ಳು ಬ್ಯಾಗ್ ತೊಗೊಂಡು ಇಲ್ಲಿ ಮನೆಗೆ ನಡ್ಕೊಂಡು ಬಂದು ಸಂತಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಈಗ ಇಲ್ಲಿಂದ ಆಟೋಗೆ 60-70 ರೂಪಾಯಿ ಕೊಡಬೇಕು. ಡೀಸೆಲ್ ರೇಟ್, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಆ ಹೆಣ್ಮಕ್ಳು ಬಡವರು ಇಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋರು ಹರಿಹರ ಕಾಲ ಇರೋದಿಲ್ಲಿ. ಬಿಡಪ್ಪ, ಬಿರ್ಲಾ ಇದೆ ಇಲ್ಲಿ, ಕಿರ್ಲೋಸ್ಕರ್ ಇದೆ ಇಲ್ಲಿ, ಸೋನಾಲ್ಕರ್ ಇದೆ ಇಲ್ಲಿ, ಮತ್ಲಂಗಿದೆ, ಏನಿಲ್ಲ ಇಲ್ಲಿ. ಅಲ್ಲ ಸರ್, ಈಗ ಊರು ಅಭಿವೃದ್ಧಿ ಆಗಲಿ ಅಂತ ಆಯ್ತಲ್ಲ. ಅಭಿವೃದ್ಧಿ ಹೆಂಗಾಗುತ್ತೆ? ಸರಿಯಾಗಿಲ್ಲ, ರಸ್ತೆ ಕಾಮಗಾರಿ ಸರಿ ಆಗ್ತಾ ಇಲ್ಲ, ಇನ್ನೂ ಅರ್ಧಂಬರ್ಧ ಕೆಲಸ ಆಗಿದೆ. ಅಲ್ಲಿ ನಡ್ಕೊಂಡು ಹೋಗೋ ಜಾಗ ಸರಿ ಇಲ್ಲ. ಅಲ್ಲಿ ಇಲ್ಲಿಂದ APMCಗೆ ಹೋಗಿ ಅವ್ರು ರೈತರು ಬಂದು ಹಳ್ಳಿಯಿಂದ ಬಂದು ತರಕಾರಿ ತಂದು ಅಲ್ಲಿ ಹೋಗಿ ಅಲ್ಲಿ ಆಟೋ ಬಾಡಿ ಕೊಡೋಂಗಿಲ್ಲ. ಇಲ್ಲಿ ಈಗ ಹರಿಯಾಣದಲ್ಲಿ ಭಾರತ ಇದು ನಮ್ಮ ಗಾಂಧಿ ಮೈದಾನ ಸರ್ಕಲ್ಲಿ ಸಂತೆ ಇದೆಯಲ್ಲ, ಅಲ್ಲಿ ಡೈಲಿ ಸಂತೆ ನಡೀತಾ ಇದೆಯಲ್ಲ, ಅಲ್ಲಿ ತೊಂದರೆ ಆಗ್ತಾ ಇಲ್ಲ. ಅಲ್ಲಿ ಮಾರ್ಕೆಟ್ ಇದೆ, ಅಲ್ಲಿ ಅದು ಸುಸಜ್ಜಿತವಾದ ಒಂದು ಸಂತೆ ಇಲ್ಲ. ಅಲ್ಲಿನ ಜನ ಬೀಳು ಬೇಕಾದ್ರೂ ಇದೆ. ಈಗ ವಾರಕ್ಕೊಂದಿನ ಬರ್ತಾ ಇದ್ದಾರೆ ಇವರು ಹಳ್ಳಿ ರೈತರುಗಳು. ಒಂದಿನ ಏನಾಗುತ್ತೆ ಅಲ್ಲಿ, ಯಾಕೆ ತೊಂದರೆ ಆಗ್ತಾ ಇದೆ ಇಲ್ಲಿ? ನಗರಸಭೆ ಆಗಲಿ, ಪೌರಾಯುಕ್ತರು ಆಗಲಿ ಎಲ್ಲ ನೋಡಿ, ಇವರು ಶಾಸಕರಾಗಲಿ, ಇದು ಪಕ್ಷದ ನೋಡಬೇಡಿ ನೀವು. ಜನಸಾಮಾನ್ಯರಿರುವಂಥ ತೊಂದರೆಗಳು ನೋಡಿ. ಇದು 50-60 ವರ್ಷ, ನನಗೆ 50ನೇ ವರ್ಷ. ಈಗ ನಾ ಯಾವತ್ತೂ ಇಲ್ಲಿ ಬೇರೆ ಕಡೆ ಹೋಗಿ ಸಂತೆ ತಂದಿಲ್ಲ. ನಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ತಾಯಿ ತಂದೆಗಳು, ಅಜ್ಜಿಗಳು ಬಂದು ಇಲ್ಲಿ ಸಂತೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಅಧಿಕಾರಿಗೆ ಮತ್ತು ಜನಪ್ರತಿನಿಧಿಗಳು ಇಷ್ಟಪಡ್ತೀರಾ? ನೀವು ನೋಡಬೇಕು, ಬರೀ ಮತಕ್ಕೋಸ್ಕರ ನೀವು ಇಲ್ಲಿ ಇದು ಮಾಡಬೇಡಿ. ಬರೀ ಎಲೆಕ್ಷನ್ ಬಂದಾಗ ನೀವು ಮತ ಕೇಳೋದು ಕೆಲಸ ಮಾಡಬೇಡಿ. ನೀವು ಎಲ್ಲ ಜನಾಂಗ ಅದಾರ ಇಲ್ಲಿ, ಸಂತೆ ಮಾಡೋ ಒಂದೇ ಜನಾಂಗ ಇರಂಗಿಲ್ಲ ಇಲ್ಲಿ. ನೀವು ಅದಕ್ಕೆ ಅಧಿಕಾರಿಗಳು ಜನಸಾಮಾನ್ಯರಿಗೆ ನೀವು ಪ್ರತಿನಿಧಿಗಳು ಎಲ್ಲ ನೀವು ಬಂದಿಲ್ಲಿ ಸವಲತ್ತು ಮಾಡಿಕೊಡ್ಬೇಕು. ಒಂದು ಸುವ್ಯವಸ್ಥೆ ಒಂದು ಮಾರ್ಕೆಟ್ ಮಾಡಿಕೊಡಿ. ಇಂದು ಅದಕ್ಕೆ ನಾವು ಏನು ಹೇಳ್ತಾ ಇದ್ರೆ ಎಲ್ಲರ ಪರವಾಗಿ ನಾವು ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ, ಈ ತೊಂದರೆ ಕೊಡಬೇಡಿ. ಮಂಗಳವಾರ ಸಂತೆ ಆಗ್ತಾ ಇದೆ, ಏನು ದೊಡ್ಡ ಸಂತೆ ಅಲ್ಲ ಅದು. ಒಂದು ಪುಟ್ಟಿಯಲ್ಲಿ 5 kg 6 kg ತರಕಾರಿ ತಂದರೆ ಭಾಳ ಸಂತೆ ಮಾಡಿ ಕ್ವಿಂಟಲ್ ಗಂಟೆ ಮಾಡ್ತಾ ಇಲ್ಲ ಇಲ್ಲಿ. ಆ ಸಂತೆಗೋಸ್ಕರ ಅವ್ರ ಹೊಟ್ಟಿ ಮೇಲೆ ಹೊಡಿಬೇಡಿ ಅಂತ ಹೇಳಿ ನಾವು ಕಳಕಳಿ ಅಂತ ಹೇಳ್ತಾ ಇದ್ದೀವಿ. ಇಮ್ತಿಯಾಜ್ ಜಲಾಲ್.